ಧರ್ಮಸ್ಥಳದಲ್ಲಿ ತಲೆಬುರುಡೆ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಎಸ್ಐಟಿಯನ್ನ ರಚನೆ ಮಾಡಿತು. ಇದೀಗ ಎಸ್ಐಟಿ ಟೀಮ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಖಡಕ್ ಸೂಚನೆ ನೀಡಿದ್ದಾರೆ. ಕೂಡಲೇ ಧರ್ಮಸ್ಥಳಕ್ಕೆ ತೆರಳಿ ತನಿಖೆಯನ್ನ ಆರಂಭ ಮಾಡುವಂತೆ ಸೂಚನೆಯನ್ನ ನೀಡಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಇದರ ಜೊತೆಗೆ ಧರ್ಮಸ್ಥಳದ ಸ್ಥಳೀಯ ಪೊಲೀಸರು ಕೂಡ ಎಸ್ಐಟಿ ತಂಡದ ಜೊತೆಯಲ್ಲೇ ಇರ್ತಾರೆ. ಅವರಿಗೆ ಬೇಕಾದ ಮಾಹಿತಿಗಳನ್ನ ಹಂಚಿಕೊಳ್ತಾರೆ. ಇನ್ ಕೇಸ್ ಎಸ್ಐಟಿಯಿಂದ ಯಾರು ದೂರ ಉಳಿಯೋ ಹಾಗಿಲ್ಲ. ದೂರ ಉಳಿಯೋ ಮಾತನಾಡಿದ್ರೆ ಅದಕ್ಕೆ ತಕ್ಕ ಕ್ರಮವನ್ನ ಕೂಡ ಕೈಗೊಳ್ಳಲಾಗುತ್ತೆ ಅಂತ ಖಡಕ್ ಸಂದೇಶ ರವಾನಿಸಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಎಸ್ಐಟಿ ತಂಡದಿಂದ ಯಾರೂ ಹೊರಗುಳಿಯಲ್ಲ, ಯಾರಾದರೂ ಹೊರಗುಳಿದ್ರೆ ಕ್ರಮ ತೆಗೆದುಕೊಳ್ತೇವೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಈಗಾಗಲೇ ನಾವು ಅವ್ರಿಗೆ ಸೂಚನೆ ಕೊಟ್ಟಿದ್ದೇವೆ. ನೀವು ತಕ್ಷಣ ಹೋಗಿ ಅಲ್ಲಿ ಏನು ಅವೈಲೇಬಲ್ ರೆಕಾರ್ಡ್ಸ್ ಇದೆ ಅಲ್ಲಿ ಪೊಲೀಸ್ ಸ್ಟೇಷನ್ ನಲ್ಲಿ ಅಲ್ಲಿಂದ ಪ್ರಾರಂಭ ಮಾಡ್ಕೊಳ್ತಾರೆ. ಅವರು ಅವರಿಗೂ ಸೂಚನೆ ಹೋಗಿದೆ ಡಿಜಿ ಅವರಿಂದ. ಅಲ್ಲಿಗೆ ನಮ್ಮ ಸ್ಥಳೀಯ ಪೊಲೀಸ್ಗೆ ಕೂಡ ಸೂಚನೆ ಹೋಗಿದೆ. ಏನು ಎಸ್ಐಟಿ ಮಾಡಿದ್ದೇವೆ ಆ ಎಸ್ಐಟಿಗೆಲ್ಲ ಸಂಬಂಧಪಟ್ಟ ದಾಖಲೆಗಳು ಎಲ್ಲಾನು ಕೊಡಬೇಕು ಅಂತೇಳಿ ಡಿಜಿ ಅವರಾಗ್ಲಿ ಸೂಚನೆ ಕೊಟ್ಟಿದ್ದಾರೆ. ಮೊಹಂತಿ ಅವರು ಬಹುಶಃ ಅವರು ಇವತ್ತು ನಾಳೆ ಹೋಗ್ತಾರೆ. ಹೋಗಿ ಅವರ ಟೀಮ್ ಹೋಗಿ ಶುರು ಮಾಡುತ್ತಾರೆ ಕೆಲಸ. ಅಲ್ಲ, ಈಗ ಸದ್ಯದಲ್ಲೇ ಅವ್ರು 4 ಜನ ಇರ್ತಾರೆ. ಅವ್ರೇನಾದ್ರೂ ಯಾರಾದ್ರೂ ನಿನ್ನೆ ಯಾರೋ ಹೇಳಿದ್ರು ನನಗೆ, ಅದರಲ್ಲಿ ಯಾರೋ ಮಾಧ್ಯಮದಲ್ಲೂ ಕೂಡ ಬಂದಿತ್ತು. ನನ್ನವರೆಗೂ ಇನ್ನೂ ಬಂದಿಲ್ಲ. ಡಿಜಿ ಅವರಿಗೆ ಅಥವಾ ಕಮಿಷನರ್ಗೆ ಏನಾದ್ರು ಅವ್ರು ಯಾರಾದ್ರೂ ಆ ಕಮಿಟಿಯಲ್ಲಿರೋರು ಯಾರಾದ್ರೂ ರಿಕ್ವೆಸ್ಟ್ ಮಾಡಿದ್ರೆ ಅವ್ರನ್ನ ರಿಪ್ಲೇಸ್ ಮಾಡ್ತಾರೆ. ಅವರು ಎಎಸ್ಪಿ ಆಗಿದ್ದಾಗಲೇ ಸೌಜನ್ಯ ಪ್ರಕರಣದ ತನಿಖೆ ಆಗಿತ್ತು ಸರ್ ಆ ಸಂದರ್ಭದಲ್ಲಿ. ಹಾಗಾಗಿ ನೋಡಿ, ಯಾವುದೇ ಕಾರಣಕ್ಕೆ ಆ ಸಮಿತಿಯಲ್ಲಿರ್ತಕ್ಕಂಥ ಸದಸ್ಯರೇನಾದ್ರೂ ಕಾರಣ ಕೊಟ್ಟು ನಾವು ಆ ಸಮಿತಿಯಲ್ಲಿ ಇರೋದು ಸರಿ ಇಲ್ಲ ಅಂತ ಅವರು ಕನ್ವಿನ್ಸ್ ಮಾಡಿದ್ರೆ ರಿಪ್ಲೇಸ್ ಮಾಡ್ತಾರೆ. ಅದಕ್ಕೇನಿದೆ. ಅಲ್ಲ, ಈಗಾಗಲೇ ನಾವು ಅವ್ರಿಗೆ ಸೂಚನೆ ಕೊಟ್ಟಿದ್ದೇವೆ. ನೀವು ತಕ್ಷಣ ಹೋಗಿ ಅಲ್ಲಿ ಏನು ಅವೈಲೇಬಲ್ ರೆಕಾರ್ಡ್ಸ್ ಇದೆ ಅಲ್ಲಿ ಪೊಲೀಸ್ ಸ್ಟೇಷನ್ ನಲ್ಲಿ ಅಲ್ಲಿಂದ ಪ್ರಾರಂಭ ಮಾಡ್ಕೊಳ್ತಾರೆ. ಅವರು ಅವರಿಗೂ ಸೂಚನೆ ಹೋಗಿದೆ ಡಿಜಿ ಅವರಿಂದ. ಅಲ್ಲಿಗೆ ನಮ್ಮ ಸ್ಥಳೀಯ ಪೊಲೀಸ್ಗೆ ಕೂಡ ಸೂಚನೆ ಹೋಗಿದೆ. ಏನು ಎಸ್ಐಟಿ ಮಾಡಿದ್ದೇವೆ ಆ ಎಸ್ಐಟಿಗೆಲ್ಲ ಸಂಬಂಧಪಟ್ಟ ದಾಖಲೆಗಳು ಎಲ್ಲಾನು ಕೊಡಬೇಕು ಅಂತೇಳಿ ಡಿಜಿ ಅವರಾಗ್ಲಿ ಸೂಚನೆ ಕೊಟ್ಟಿದ್ದಾರೆ. ಮೊಹಂತಿ ಅವರು ಧರ್ಮಸ್ಥಳ ಕೇಸ್ನಲ್ಲಿ ಎಸ್ಐಟಿ ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಸುರೇಶ್ ಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಎಸ್ಐಟಿ ರಚನೆಯನ್ನ ಸ್ವಾಗತಿಸಿದ್ದಾರೆ ಶಾಸಕ ಸುರೇಶ್ ಕುಮಾರ್. ತನಿಖೆ ಪಾರದರ್ಶಕವಾಗಬೇಕು. ಸಮರ್ಥ ಅಧಿಕಾರಿಗಳಿದ್ದಾರೆ ಎಸ್ಐಟಿ ತಂಡದಲ್ಲಿ. ಹೀಗಾಗಿ ತನಿಖೆ ಆಗಿ ಸತ್ಯಾಸತ್ಯತೆ ಬಯಲಿಗೆ ಬರಲಿ ಅಂತ ಹೇಳಿ ಸುರೇಶ್ ಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಧರ್ಮಸ್ಥಳ ಉಜಿರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಶಾಸಕರಾದಂತಹ ಸುರೇಶ್ ಕುಮಾರ್ ಅವರಿದ್ದಾರೆ. ಸರ್, ತಾವು ಹಿಂದೆ ಕಾನೂನು ಸಚಿವರು ಕೂಡ ಆಗಿದ್ರು. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಎಸ್ಐಟಿ ರಚನೆ ಆಗಿದೆ. ಸೊ ಯಾವ ರೀತಿಯಾದಂತಹ ತನಿಖೆ ಆಗಬೇಕು ಅಂತ ತಾವು ಆಗ್ರಹ? ಈಗ ಎಸ್ಐಟಿ ರಚನೆ ಮಾಡಿ ನನಗನ್ಸುತ್ತೆ ಒಂದು ಒಳ್ಳೆ ಹೆಜ್ಜೆ ಇಟ್ಟಿದ್ದಾರೆ. ಏನೇನೋ ಬೇರೆ ಬೇರೆ ನೆರೆಟಿವ್ಸ್ ಬರ್ತಾ ಇತ್ತು. ಆ ಧರ್ಮಸ್ಥಳ ಸುತ್ತಲೂ ನೂರಾರು ಶವಗಳು ಹೂತಿರೋದು, ಯಾವುದೋ ವ್ಯಕ್ತಿ ಬಂದು ನಾನು ಬುರುಡೆ ನಾನು ತೋರಿಸ್ತೀನಿ ಏನೋ ಹೇಳಿರೋದು ಎಲ್ಲ. ಸೊ ಬೇರೆ ರೀತಿ ಗುಮಾನಿಗಳು ಕೂಡ ಸೃಷ್ಟಿಯಾಗಿತ್ತು. ಮತ್ತೆ ಸೃಷ್ಟಿ ಮಾಡ್ತಾ ಇರೋರದ್ದು ಉದ್ದೇಶ ಇವತ್ತು ಬೇಡ. ಆದರೆ ಒಂದಂತೂ ನಿಜ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಅನೇಕರಿಗೆ ಶ್ರದ್ಧಾ ಕೇಂದ್ರ. ಅದು ಕಳೆದ 10-15 ವರ್ಷದಿಂದ ಬೇರೆ ವಿಚಾರ ತಗೊಂಡು ಬರ್ತಾ ಇದೆ. ಇವತ್ತು ದಕ್ಷಿಣ ಕನ್ನಡ ಪೊಲೀಸರು ಈ ಶವಗಳ ಹೂಳುವಿಕೆ ಸಂಬಂಧವಾಗಿ ವಿಚಾರಣೆ ನಡೆಸ್ತಾ ಇದ್ರು. ಎಸ್ಐಟಿ ಬೇಕು ಅಂತ ಸುಪ್ರೀಂ ಕೋರ್ಟಿನ ವಿಶ್ರಾಂತ ನ್ಯಾಯಮೂರ್ತಿಗಳು ಅವರ ನೇತೃತ್ವದ ತಂಡ ಆಗ್ರಹ ಮಾಡಿತು. ಮತ್ತೆ ಮಹಿಳಾ ಆಯೋಗ ಅವರು ಆಗ್ರಹ ಮಾಡಿದ್ರು. ಮೊದಲು ಸಿದ್ದರಾಮಯ್ಯನವರು ಹೇಳಿದ್ರು ಎಸ್ಐಟಿ ಮಾಡೋ ಅಗತ್ಯ ಏನಿಲ್ಲ, ಕಾಣ್ತಾ ಇಲ್ಲ ನನಗೆ ಅಂತ. ಪೊಲೀಸ್ ಅವರಿಂದನೇ ಮನವಿ ಬಂದ್ರೆ ಎಸ್ಐಟಿ ಮಾಡೋ ಒಂದು ಯೋಚನೆ ಮಾಡ್ತೀವಿ ಅಂತ. ಪರಮೇಶ್ವರ್ ಅವರು ಕೂಡ ಸದ್ಯಕ್ಕೆ ಅವ್ರು ಮಾಡ್ತಾ ಇದ್ದಾರೆ, ಆಚೆ ಬರಲಿ ಅಂತ ಹೇಳಿದ್ರು. ಕೊನೆಗೆ ಇವಾಗ ಎಸ್ಐಟಿ ಅವರು ಮಾಡಿದ್ದಾರೆ, ಅದನ್ನ ಸ್ವಾಗತಿಸ್ತೀವಿ. ಇನ್ನಾದ್ರೂ ಕೂಡ ಎಸ್ಐಟಿ ಪೂರ್ತಿ ವಿಚಾರಣೆ ಮಾಡಿ ಒಂದು ವರದಿನ ಸತ್ಯಾಂಶನ ಹೊರಗಡೆ ತೆಗೆಯೋವರೆಗೂ
ಸ್ವಲ್ಪ ಮೀಡಿಯಾ ಟ್ರಯಲ್, ಸೋಷಿಯಲ್ ಮೀಡಿಯಾ ಟ್ರಯಲ್ ನಿಂತ್ರೆ ಬಹಳ ಒಳ್ಳೇದಾಗುತ್ತೆ. ನಾವು ಕಾಯೋಣ. ಇವಾಗ ಧರ್ಮಸ್ಥಳದವರು ಕೂಡ ಇದನ್ನ ಸ್ವಾಗತಿಸಿದ್ದಾರೆ, ಶ್ರೀ ಕ್ಷೇತ್ರದವರು, ಮತ್ತೆ ಯಾರು ಆಗ್ರಹ ಮಾಡ್ತಾ ಇದ್ರು ಅವರು ಕೂಡ ಸ್ವಾಗತಿಸಿದ್ದಾರೆ. ಎವ್ರಿ ಡೇ ಇವರು ವಿಚಾರಣೆ ಮಾಡಿದ್ದನ್ನ ಡಿಜಿಪಿ ವರದಿ ಮಾಡಬೇಕು ಅಂತ ಕೂಡ ತಿಳಿಸಿದ್ದಾರೆ. ಮತ್ತೆ ರಾಜ್ಯ ವಿಶ್ವಾಸ ಇಡಂತ ಅಧಿಕಾರಿಗಳು ಆ SIT ತಂಡದಲ್ಲಿರೋದು ಎಲ್ಲರಿಗೂ ಕೂಡ ಸಮಾಧಾನ ತಂದಿದೆ. ಅನಾಥ ಶವಗಳು ಮತ್ತೆ ಅದ್ರ ಹಿಂದೆ ಇರಬಹುದಾದ ಕೈಗಳು ಇದೇನೇನು ಚರ್ಚೆ ಆಗ್ತಾ ಇದೆ. ಪ್ರಾಯಶಃ ಒಂದು ಸತ್ಯಾಂಶ, ಒಂದು ವಾಸ್ತವಾಂಶ, ಒಂದು ವರದಿ ಬಂದಾಗ ನನಗನ್ಸುತ್ತೆ ಇದಕ್ಕೆಲ್ಲನೂ ಕೂಡ ಪೂರ್ಣ ವಿರಾಮ ಸಿಗುತ್ತೆ. ಥ್ಯಾಂಕ್ ಯು. ಇದಿಷ್ಟು ಶಾಸಕರಾದಂತಹ ಸುರೇಶ್ ಕುಮಾರ್ ಅವರ ಮತ್ತು ಕ್ಯಾಂಪ್ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹನುಮಂತು ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಹನುಮಂತು. ಒಂದ್ ಕಡೆ SIT ತಂಡಕ್ಕೆ ಇವತ್ತೇ ಹೋಗಿ ತನಿಖೆ ಪ್ರಾರಂಭ ಮಾಡಿ ಅನ್ನೋ ಖಡಕ್ ಸೂಚನೆ ಗೃಹ ಸಚಿವರ ಕಡೆಯಿಂದ, ಮತ್ತೊಂದು ಕಡೆ ಬಿಜೆಪಿಯಲ್ಲಿ ಒಂದಷ್ಟು ಗೊಂದಲ ಇದ್ದಂಗಿತ್ತು SIT ರಚನೆ ಬಗ್ಗೆ. ಇದೀಗ ಹಿರಿಯ ಶಾಸಕರು ಸುರೇಶ್ ಕುಮಾರ್ ಅವರು ಸ್ವಾಗತಿಸಿದ್ದಾರೆ SIT ರಚನೆ. ಸ್ಮಿತಾ, ನೂರಾರು ಶವಗಳನ್ನ ಹೂತಿರುವಂತಹ ಪ್ರಕರಣದಲ್ಲಿ ಸರ್ಕಾರ ಒಂದು SIT ರಚನೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ SIT ತಂಡವು ಕೂಡ ತನ್ನ ಪ್ರಕ್ರಿಯೆಯನ್ನ ಶುರು ಮಾಡಬೇಕು, ತನಿಖೆಯನ್ನ ಶುರು ಮಾಡಬೇಕು ಅನ್ನುವಂತಹ ಸೂಚನೆಯನ್ನ ಗೃಹ ಇಲಾಖೆ ಅಧಿಕೃತವಾಗಿ ಕೊಟ್ಟಿದೆ. ನಿನ್ನೆ ಗೃಹ ಸಚಿವರನ್ನ ಭೇಟಿ ಮಾಡಿದಂತಹ SIT ತಂಡದ ಮುಖ್ಯಸ್ಥ ಪ್ರಣವ್ ಮೊಹಾತಿ ಅವರು ಬೆಳಗ್ಗೆಷ್ಟೇ ಭೇಟಿ ಮಾಡಿ ನಾನು ರಿಪೋರ್ಟ್ ಮಾಡ್ಕೋತಾ ಇದ್ದೀನಿ, ಕೆಲಸಕ್ಕೆ ಜವಾಬ್ದಾರಿನ ವಹಿಸ್ಕೊಳ್ತೀನಿ ಅನ್ನುವಂತ ಮಾತನ್ನ ಗೃಹ ಸಚಿವರಿಗೆ ಒಂದು ಗಮನಕ್ಕೆ ತಂದಿದ್ರು. ಇದೇ ಸಂದರ್ಭದಲ್ಲಿ ಕೂಡಲೇ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಗಿ ಅಲ್ಲಿ ವಾಸ್ತವಾಂಶ ಏನಿದೆ, ಈವರೆಗೂ ಆ ಠಾಣೆಯಲ್ಲಿ ದಾಖಲಾದಂತಹ ಪ್ರಕರಣಗಳೇನಿದೆ, ಯಾವೆಲ್ಲ ರೆಕಾರ್ಡ್ಗಳಿದಾವೆ, ಆ ರೆಕಾರ್ಡ್ಗಳನ್ನೆಲ್ಲವೂ ಕೂಡ ಸಂಗ್ರಹ ಮಾಡ್ಕೊಳ್ಳಿ. ಮತ್ತೆ ಆ ಕಡೆಗೆ ಪೊಲೀಸ್ ಅಲ್ಲೇ ಧರ್ಮಸ್ಥಳದ ಪೊಲೀಸ್ ಠಾಣೆಯ ಅಧಿಕಾರಿಗಳಿಗೂ ಕೂಡ ಗೃಹ ಇಲಾಖೆಯಿಂದ ಮಾಹಿತಿ ರವಾನೆಯಾಗಿದೆ. ಬಂದಂತಹ SIT ತಂಡ ಯಾವೆಲ್ಲ ದಾಖಲೆಗಳನ್ನ ಕೇಳುತ್ತೆ ಆ ಎಲ್ಲಾ ದಾಖಲೆಗಳನ್ನ ಕೊಡಬೇಕು ಅನ್ನೋ ಸೂಚನೆಯನ್ನು ಕೂಡ ಈಗಾಗಲೇ ಹೋಗಿದೆ. ಅಲ್ಲಿ ಹೋಗುವಂತಹ ತಂಡ ಅಲ್ಲಿ ಯಾವೆಲ್ಲ ದಾಖಲೆಗಳಿದಾವೆ ಎಲ್ಲವೂ ಕೂಡ ಸಂಗ್ರಹ ಮಾಡಿಕೊಂಡು ತನಿಖೆಯನ್ನ ಶುರು ಮಾಡುತ್ತೆ. ಇದು ಒಂದು ಕಡೆಗೆ ತನಿಖಾ ಪ್ರಕ್ರಿಯೆ ನಡೀತಾ ಇರೋದು. ಪರ ವಿರೋಧದ ಚರ್ಚೆಗಳು ಜೋರಾಗಿ ನಡೀತಾ ಇದೆ. ಒಂದು ಬಿಜೆಪಿ ನಾಯಕರಲ್ಲೇ ಸಾಕಷ್ಟು ಗೊಂದಲ ಇದ್ದಂತೆ ಕಾಣಿಸ್ತಾ ಇರುವಂತದ್ದು. ಒಂದು SIT ತಂಡ ರಚನೆ ಆಗಿರುವಂತಹ ವಿಚಾರಕ್ಕೆ ಕೆಲ ನಾಯಕರು ಎಲ್ಲರೂ ಕೂಡ ಸ್ವಾಗತ ಮಾಡ್ತಾ ಇರುವಂತದ್ದು. ಸುರೇಶ್ ಕುಮಾರ್ ಅವರಾಗಿರ್ಬೋದು, ಯಡಿಯೂರಪ್ಪ ಅವರು ತಪ್ಪೇ ಆಗಿಲ್ಲ, ಆದ್ರೂ ಕೂಡ ತನಿಖೆ ನಡೀಲಿ ಅನ್ನುವಂತ ಮಾತುಗಳನ್ನು ಹೇಳಿದ್ದಾರೆ. ಮತ್ತಷ್ಟು ನಾಯಕರು ಅಶ್ವಥ್ ನಾರಾಯಣ ಅವರಾಗಿರ್ಬೋದು ಮತ್ತೆ ಬೇರೆ ಬೇರೆ ಕೆಲ ನಾಯಕರು ಧಾರ್ಮಿಕ ಸಂಸ್ಥೆಗಳ ಮೇಲೆ ಗುಮಾನಿ ಹೊರಡಿಸುವಂತಹ ಪ್ರಯತ್ನಗಳು ಸರ್ಕಾರದಿಂದ ನಡೀತಾ ಇದೆ ಅನ್ನುವಂತ ಆರೋಪಗಳನ್ನು ಮಾಡಿರುವಂತದ್ದು. ಒಟ್ಟಾರೆಯಾಗಿ SIT ಪ್ರಕರಣ ತನಿಖೆ ಆದ ನಂತರದಲ್ಲಿ ಸತ್ಯಾಸತ್ಯತೆ ಏನಿದೆ, ವಾಸ್ತವಾಂಶ ಏನಿದೆ ಅನ್ನುವಂಥದ್ದು ಕೂಡ ಹೊರಬರಲಿಕ್ಕೆ ಸಾಕಷ್ಟು ಜನ ನಿರೀಕ್ಷೆಗಳನ್ನ ಇಟ್ಕೊಂಡಿರುವಂತದ್ದು. ಮತ್ತೊಂದು ಕಡೆಗೆ ಯಾರೆಲ್ಲ SIT ತಂಡ ರಚನೆಗೆ ಒತ್ತಾಯ ಮಾಡಿದ್ರು, ತನಿಖೆ ಯಾಕೋ ಒಂದ್ ಕಡೆಗೆ ಪ್ರಾರಂಭ ಇನ್ನಷ್ಟು ವಿಳಂಬ ಆಗಬಾರದು, ತ್ವರಿತಗತಿಯಲ್ಲಿ ತನಿಖೆ ಆಗಬೇಕು ಅನ್ನುವಂತಹ ಒಂದಷ್ಟು ಪ್ರಯತ್ನಗಳು, ಒತ್ತಾಯಗಳು ಕೂಡ ಈಗ ಕೇಳಿಬರ್ತಾರಂತ ಹಿನ್ನೆಲೆಯಲ್ಲಿ ಗೃಹ ಇಲಾಖೆ ಈಗ ಬಹಳ ಸ್ಪಷ್ಟವಾಗಿ ಹೇಳಿದೆ, ಕೂಡಲೇ ಹೋಗಿ ತನಿಖೆಯನ್ನ ಪ್ರಾರಂಭ ಮಾಡಬೇಕು ಅನ್ನುವಂತ ಸೂಚನೆಯನ್ನ ಗೃಹ ಇಲಾಖೆಯಿಂದ ಕೊಡಲಾಗಿದೆ. ರೈಟ್, ಧನ್ಯವಾದ ಹನುಮಂತು ಮಾಹಿತಿಗಾಗಿ.